ಹಲೋ ಎವ್ರಿವನ್, ನೀವೇನಾದರೂ ಇಡ್ಲಿಗೆ ನೆನೆಸೋದು ಮರ್ತೋಗಿದ್ದೀರಾ ಅಥವಾ ಬೆಳಗ್ಗೆ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ಇನ್ಸ್ಟಂಟ್ ರವೆ ಇಡ್ಲಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಮೊದಲು ನಾನು ಒಂದು ಕಡಾಯಿನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನಂತರ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವು ಹಾಕ್ತಾಯಿದ್ದೀನಿ. ಈಗ ತುರಿದಿರೋ ಅರ್ಧ ಇಂಚಿನಷ್ಟು ಶುಂಠಿನ ಹಾಕಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಇದು ಫ್ರೈ ಆದ ನಂತರ ಅರ್ಧ ಕಪ್ಪಿನಷ್ಟು ರವೆ, ಅಂದರೆ ಬೆಂಗಳೂರು ರವೆ ಅಂತಲೂ ಅಂತಾರೆ, ಮೀಡಿಯಮ್ ರವೆ ಇಲ್ಲ ಬೆಂಗಳೂರು ರವೆ ಅಂತಲೂ ಅಂತಾರೆ, ಇದನ್ನು ಹಾಕಬೇಕು. ಇದಕ್ಕೆ ಚಿಟಿಕೆ ಅರಿಶಿನ ಹಾಕಿ ಫ್ರೈ ಮಾಡಬೇಕು. ರವೆ ಹಾಕಿದ್ಮೇಲೆ ತುಂಬ ಫ್ರೈ ಮಾಡಬಾರ್ದು, ಇಡ್ಲಿ ಆಗ ಸಾಫ್ಟಾಗಿ ಬರೋದಿಲ್ಲ. ಈಗ ಹುರಿದಿರೋದೆಲ್ಲದನ್ನು ಒಂದು ಮಿಕ್ಸರ್ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ ಮತ್ತು ತುರಿದಿರೋ ಕ್ಯಾರೆಟ್ ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ 1 ಕಪ್ನಷ್ಟು ಮೊಸರು ಅಥವಾ ಮಜ್ಜಿಗೆನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು 10 ನಿಮಿಷ ಇಡಬೇಕು. ನೋಡಿ, ಈಗ 10 ನಿಮಿಷದ ನಂತರ ಇದು ರವೆ ಈಗ ಸ್ವಲ್ಪ ಗಟ್ಟಿಗಾಗಿರುತ್ತೆ. ಇದಕ್ಕೆ ಇನ್ನೂ ಅರ್ಧ ಕಪ್ನಷ್ಟು ಮಜ್ಜಿಗೆನ ಹಾಕ್ಬಿಟ್ಟು ಇದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ರೆಡಿ ಮಾಡ್ಕೊಳ್ಬೇಕು. ಈಗ ಇದು ರೆಡಿ ಆಗಿದೆ. ಇದನ್ನು ನಾನು ಈಗ ಮೊದಲೇ ಎಣ್ಣೆ ಹಚ್ಚಿಟ್ಕೊಂಡಿರೋ ಇಡ್ಲಿ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ನೀರು ಬಿಸಿ ಆಗಿದೆ, ಸೊ ಇಡ್ಲಿ ಪ್ಲೇಟ್ನ ನಾನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದನ್ನು ನೀವು 15 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು, ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ನೋಡಿ, 15 ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಇಡ್ಲಿ ಬೆಂದಿದೆ ಅಂತ. ಇಡ್ಲಿ ಬೆಂದ ನಂತರ ನೀವು ತಕ್ಷಣ ಇಡ್ಲಿ ತೆಗಿಯೋದಕ್ಕೆ ಹೋಗಬಾರ್ದು, ಸ್ವಲ್ಪ ತಣ್ಣಗಾಗೋಕೆ ಬಿಡಬೇಕು. ಬಿಸಿ ಇದ್ದಾಗಲೇ ತೆಗಿಯೋದಕ್ಕೆ ಹೋದರೆ ಇಡ್ಲಿ ಕಟ್ಟಾಗಿಬಿಡುತ್ತೆ. ನೋಡಿ, ತಣ್ಣಗಾದ್ಮೇಲೆ ನಾನು ತೆಗಿತಾ ಇದ್ದೀನಿ, ಎಷ್ಟು ನೀಟಾಗಿ ಬರುತ್ತೆ. ಇದನ್ನು ನೀವು ಕಾಯಿ ಚಟ್ನಿ, ಟೊಮೊಟೊ ಚಟ್ನಿ ಅಥವಾ ಸಾಂಬಾರು ಜೊತೆ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದ್ರ ಜೊತೆ ನೀವು ಇದನ್ನು ತಿನ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಟ್ಬಿಟ್ರೆ ಮಕ್ಕಳು ಹಾಗೆ ಕೈಯಲ್ಲಿ ಹಿಡ್ಕೊಂಡು ತಿಂದು ಮುಗಿಸ್ಬಿಡ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.